ಎವ್ರಿವ್ಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನು ಅವರೆಕಾಯಿ ಸೀಸನ್ ಇದೆ ಅಂತಂದರೆ ಇದರಲ್ಲಿ ಯಾವ್ಯಾವ ವೆರೈಟಿ ಬರುತ್ತೋ ಎಲ್ಲನೂ ಮಾಡಬೇಕು. ಸೊ ಹಾಗಾಗಿ ಇವತ್ತು ನಮ್ಮ ಮನೆಯಲ್ಲಿ ಮೊಟ್ಟೆ ಕೋಳಿ ಸಾರು ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಕವರೇನೋ ಹಾಕಿ ಮಾಡೋಣ ಅಂತ. ಇವಾಗ ಸೀಸನಲ್ಲಲ್ವಾ, ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಾಡೋಣ ಅಂತ ಅಂದ್ಬಿಟ್ಟು ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಸೊ ಇನ್ನು ಚಿಕನ್ ಇಲ್ಲಿ ಕೊಟ್ಟು ಕಳಿಸಿದ್ರು ಮನೆಯಿಂದನೇ, ನಮ್ಮದೇ ಅಂಗಡಿ ಇರೋದ್ರಿಂದಾಗಿ ಚಿಕನ್ ಅಂಗಡಿಯಿಂದನೇ ತೊಗೊಬಂದ್ವಿ. ಸೊ ಕ್ಲೀನಾಗಿ ಇರುತ್ತೆ, ನೀಟಾಗಿ ಇರುತ್ತೆ. ಸೊ ಹಾಗಾಗಿ ತೊಗೊಬಂದು ಎಲ್ಲ ತೊಳೆದು ಇಟ್ಕೊಳ್ತಾ ಇದ್ದೆ. ಸೊ ಇನ್ನು ಮೊಟ್ಟೆ ಕೋಳಿ ಅಂದರೆ ಮೊಟ್ಟೆನೂ ಸಪ್ರೇಟಾಗಿರುತ್ತಲ್ವ, ಸೊ ಅದನ್ನು ಸಹ ಆಲ್ರೆಡಿ ಕ್ಲೀನ್ ಮಾಡಿ ಕೊಟ್ಟು ಕಳಿಸಿದ್ರು. ಸೊ ಎಷ್ಟೇ ಅಂಗಡಿನಲ್ಲಿ ಕ್ಲೀನ್ ಮಾಡಿದ್ರೂ ನಾವು ಮನೆಯಲ್ಲಿ ಕ್ಲೀನ್ ಮಾಡ್ಕೊಂಡ್ರೇ ಸಮಾಧಾನ ಆಗುತ್ತೆ. ನಾನ್ ವೆಜ್ ಎಲ್ಲನೂ ಅಷ್ಟೇ, ಆಲ್ಮೋಸ್ಟ್ ಎಲ್ಲರ ಮನೆಗಳಲ್ಲೂ ಅಷ್ಟೇ ಅಲ್ವಾ. ಸೊ ಎಷ್ಟೇ ಹೊರಗಡೆ ಕ್ಲೀನಾಗಿ ತೊಗೊಬಂದ್ರೂ ಮನೆಯಲ್ಲಿ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ರೇ ಸಮಾಧಾನ ಆಗೋದು. ಸೊ ಹಾಗಾಗಿ ಇದನ್ನೆಲ್ಲ ಚಿಕನ್ ಎಲ್ಲ ತೊಗೊಬಂದಿದ್ದನ್ನೆಲ್ಲ ಕ್ಲೀನಾಗಿ ಸ್ವಲ್ಪ ಉಪ್ಪು ಎಲ್ಲ ಹಾಕಿಬಿಟ್ಟು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ. ಸೊ ಇನ್ನು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಸಾಲೆಗೆ ಇಲ್ಲಿ ಧನಿಯಾ ಪುಡಿ 2.5 ಸ್ಪೂನ್ ಧನಿಯಾ ಪುಡಿ ತೊಗೊಂಡಿದ್ದೀನಿ, 1.5 ಸ್ಪೂನ್ ಖಾರದ ಪುಡಿ ಮತ್ತು ಅರಿಶಿನ ಪುಡಿ. ಸೊ ಇದು ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಮನೆಯಲ್ಲೇ ಮಾಡಿರೋದು. ಇನ್ನು ಸ್ವಲ್ಪ ಕಾಯಿಚೂರು, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಸೊ ಇನ್ನು ಹಿದ್ಕಿದ ಬೇಳೆ ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ಫಸ್ಟು ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಅದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕಿ, ಸೊ ಈರುಳ್ಳಿ ಎಲ್ಲ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಸೊ ಅದನ್ನೆಲ್ಲ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಸಾಲೆ ಸಾಂಬಾರುಗಳಿಗೆಲ್ಲನೂ ಈ ಥರ ಹುರ್ಕೊಂಡ್ರೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋಷ್ಟು ಚೆನ್ನಾಗಿರುತ್ತೆ. ಸೊ ನಾನು ಇಷ್ಟದ ಐಟಮ್ಸ್ ತೊಗೊಂಡಿದ್ದೀನಿ ಹಾಕೋಕ್ಕೆ ಮಸಾಲೆಗೆ. ಇನ್ನು ಚಕ್ಕೆ ಲವಂಗ ಎಲ್ಲನೂ ನಾನು ಧನಿಯಾ ಪುಡಿಗೂ ಆಲ್ರೆಡಿ ಹಾಕಿ ಹೊಡ್ಸಿರ್ತೀನಿ. ಬಟ್ ಆದ್ರೂ ಜಾಸ್ತಿ ಚಿಕನ್ ಮಟನ್ ಈ ಥರ ಮಾಡಿದಾಗ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೀನಿ, ಮೆಣಸು ಮತ್ತು ಚಕ್ಕೆ ಲವಂಗ. ಸೊ ಇನ್ನು ಇದು ಪ್ಯಾನ್ಗೆ ಎಣ್ಣೆ ಬಿಸಿ ಆಗಿತ್ತಲ್ವ, ಸೊ ಅದಕ್ಕೆ ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಮೀಡಿಯಮ್ ಸೈಜ್ 1-2 ಈರುಳ್ಳಿ, ಸ್ವಲ್ಪ ಕಾಯಿ ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಮತ್ತು ಸ್ವಲ್ಪ ಮೆಣಸು ಹಾಕ್ಕೊಳ್ತೀನಿ ಖಾರಕ್ಕೆ. ಚಿಕನ್ ಅಂದರೆ ಮೆಣಸು ಹಾಕಿದ್ರೆ ಚೆನ್ನಾಗಿರುತ್ತೆ ಚಿಕನ್ಗೆಲ್ಲನೂ. ಸೊ ಹಾಗಾಗಿ ಮೆಣಸನ್ನು ಸ್ವಲ್ಪ ಹಾಕ್ಕೊಳ್ತೀನಿ. ಇದು ಫ್ರೈ ಮಾಡ್ತಾ ಇದ್ದಾಗೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು, ಚೆನ್ನಾಗಿರುತ್ತೆ. ಮಸಾಲೆ ರುಬ್ಕೊಳ್ಳೋದಕ್ಕೆಲ್ಲನೂ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಮಾಡ್ಕೊಳೋಕ್ಕೆ ಎಲ್ಲನೂ ನಾಟಿ ಕೋಳಿ ಸಾರಾಗಿರೋದ್ರಿಂದ ಮೊಟ್ಟೆ ಕೋಳಿ ಸಾರು ಚೆನ್ನಾಗಿ ಬರುತ್ತೆ. ಸೊ ನಿಮ್ಮ ಮನೆಗಳಲ್ಲಿ ಯಾವ ಥರ ಮಾಡ್ತೀರಾ ಅಂತ ಅಂದ್ಬಿಟ್ಟು ತಿಳಿಸ್ಕೊಡಿ. ಹಿದ್ಗಿದ ಬೇಳೆ ಇವಾಗೆಲ್ಲ ಸೀಸನಲ್ಲಲ್ವಾ, ಅವರೆಕಾಳು ಎಲ್ಲ ಕಡೆ ಸಿಗುತ್ತೆ. ಸೊ ಹಾಗಾಗಿ ನಾನು ಮೊನ್ನೆ ಹೇಳಿದ್ನಲ್ಲ ಊರಿಂದ ತೊಗೊಬಂದಿದ್ದೆ ಅಂತ ಲಾಸ್ಟ್ ವೀಡಿಯೋನಲ್ಲೂ. ಸೊ ಬರೀ ಹಿದ್ಗಿದ ಬೇಳೆನೂ ಹಾಕಿ ಸಾರು ಮಾಡಿದ್ದೆ, ಮತ್ತು ಇವತ್ತು ಚಿಕನ್ ಜೊತೆನೂ ಹಾಕಿ ಮಾಡ್ತಾಯಿದ್ದೀನಿ. ಮೊಟ್ಟೆ ಕಾಳಿ ಸೋ ಜೊತೆ ಹಾಕೋದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ನಮ್ಮ ಮನೆಯವರಿಗೆಲ್ಲ ಇಷ್ಟ ಆಗುತ್ತೆ ಈ ಥರ ಮಾಡೋಕ್ಕೆ ಕೊಟ್ಟರೆ ತಿನ್ನೋದಕ್ಕೆ. ಸೊ ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಸ್ಟವ್ ಇದೆಲ್ಲ ಒಂದು ಸ್ವಲ್ಪ ತಣ್ಣಗಾಗೋಕ್ಕೆ ಇಟ್ಬಿಟ್ಟು ಸೈಡಲ್ಲಿ ಒಂದು ಪ್ಯಾನ್ ಎತ್ತಿ ಸ್ಟವ್ ಮೇಲೆ ಇಟ್ಟು ಅಂದರೆ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಏಕೆಂದರೆ ಮೊಟ್ಟೆ ಕಾಳಿ ಸಾರು ಸ್ವಲ್ಪ ಕುಕ್ಕರಲ್ಲಿ ವಿಜಿಲ್ ಕೂಗಿಸ್ಕೊಂಡ್ರೇ ಸ್ವಲ್ಪ ಬೇಯುತ್ತಲ್ವ. ಸೊ ಹಾಗಾಗಿ ಮಸಾಲೆನೂ ಹಾಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸಹ ರುಬ್ಕೊಂಡೆ. ಸೊ ರುಬ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ನುಣ್ಣಗೆ ರುಬ್ಕೊಂಡು ಇಟ್ಕೋಬೇಕು ಸೈಡಿಗೆ. ನೋಡಿ ಈ ಥರ ಪೇಸ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ. ಪೇಸ್ಟ್ ಘಮ ಘಮ ಅಂತ ಇರುತ್ತೆ ಹುರಿದಿರೋದಕ್ಕೂ ಅದಕ್ಕೂ. ಇನ್ನು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು, ನಾನ್ ವೆಜ್ಗೆಲ್ಲ ಸ್ವಲ್ಪ ಕರಿಬೇವು ಹಾಕಿದ್ರೆ ಒಂದು ಟೇಸ್ಟೇ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಸೊ ಇನ್ನು ಚಿಕನ್ ಏನು ತೊಳೆದಿಟ್ಟಿದ್ದೆ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚಿಕನ್ ಮಟನ್ ಆಗಿರ್ಬೋದು ಈ ಥರ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಫ್ರೈ ಆದಷ್ಟು ಚೆನ್ನಾಗಿ ಬರುತ್ತೆ ಚಿಕನ್ನು ಟೇಸ್ಟು. ಸೊ ಇನ್ನು ಅದಕ್ಕೆ ಸ್ವಲ್ಪ ಉಪ್ಪು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಬೇಯ್ದಾದ್ಮೇಲೆ ಆಮೇಲೆ ಧನಿಯಾ ಪೌಡರು, ಅದು ಖಾರದ ಪುಡಿ ಮತ್ತು ಅರಿಶಿನ ಏನಿಟ್ಟಿದ್ದೆ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಕಲಿಸ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ಸೊ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಥರ ಮಾಡೋದ್ರಿಂದಾಗಿ. ಸೊ ನಾನ್ ವೆಜ್ ಅಂದರೆ ನಾನು ಜಾಸ್ತಿ ಸ್ವಲ್ಪ ಕಡಿಮೆನೇ ಮಾಡೋದು ವೆರೈಟೀಸು. ಸೊ ಆದ್ರೂ ಸಹ ಎಲ್ಲರಿಗೂ ಇಷ್ಟ ಆಗುತ್ತೆ. ಜಾಸ್ತಿ ವೆರೈಟೀಸ್ ಎಲ್ಲನೂ ಸಹ ಮಾಡಿದ್ರೂ ಯಾರೂ ತಿನ್ನೋದಿಲ್ಲ, ಇಷ್ಟಪಡೋದಿಲ್ಲ. ಸೊ ಏನಾದರೂ 1-2 ವೆರೈಟಿ ಆದ್ರೂ ಸಹ ನೀಟಾಗಿ ಕ್ಲೀನಾಗಿ ಚೆನ್ನಾಗಿ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ನಾನು ಜಾಸ್ತಿ ವೆರೈಟೀಸ್ ಎಲ್ಲ ಏನು ಮಾಡೋಕ್ಕೆ ಹೋಗಲ್ಲ. ಒಂದೇ ಸರಿ ಬೇಕು ಅಂದಾಗ ಇದು ತಿನ್ನಬೇಕು ಅಂತ ಹೇಳಿದಾಗ ಆ ಥರ ಮಾಡಿಕೊಡ್ತೀನಿ. ಇವಾಗ ಫಿಶ್ ಫ್ರೈ ಆಗಿರ್ಬೋದು, ಇಲ್ಲಾಂದರೆ ಬಿರಿಯಾನಿ ಆಗಿರ್ಬೋದು, ಈ ಥರದ್ದೆಲ್ಲನೂ. ಸೊ ಇನ್ನು ಅದು ಸ್ವಲ್ಪ ಚಿಕನ್ ಬೆಂದಿದೆ ಅಂದಾಗ ಸ್ವಲ್ಪ ಹಿದ್ಕಿದ ಅವರೆಕಾಳು ಏನು ಬಿಡಿಸಿ ಇಟ್ಟಿದ್ದೆ, ಸೊ ಅದನ್ನು ಒಂದು ಬೌಲ್ ತೊಗೊಂಡಿದ್ದೀನಿ, ಸ್ವಲ್ಪನೇ ಹಾಕಿದ್ದೀನಿ. ಸೊ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಕುದಿಸ್ಕೋಬೇಕು. ಯಾಕಂದರೆ ಚಿಕನ್ ಆಲ್ರೆಡಿ ಸ್ವಲ್ಪ ಬೆಂದಿರುತ್ತಲ್ವ. ಸೊ ಬೆಂದಾದಮೇಲೆ ಸ್ವಲ್ಪ ಕಾಳು ಹಾಕಿದ್ರೆ ಬೇಗ ಬೆಂದೋಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಚಿಕನ್ ಬೆಂದಾದಮೇಲೆ
ಹಾಕಿದ್ದೆ. ಸೊ ಇವಾಗ ಸ್ವಲ್ಪ ಚಿಕನ್ ಎಲ್ಲ ಫ್ರೈ ಆಗಿದೆ, ಸ್ವಲ್ಪ ಎಲ್ಲ ನೀರು ಬಿಟ್ಕೊಂಡಂಗೆ ಆಗಿದೆ. ಆವಾಗ ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನ. ಧನಿಯಾ ಪುಡಿ, ಖಾರದ ಪುಡಿ ಮನೆಯಲ್ಲೇ ಮಾಡಿರೋದು. ಧನಿಯಾ ಪುಡಿ ಯಾವ ಥರ ಮಾಡ್ತೀನಿ ಅಂತ ಅಂದ್ಬಿಟ್ಟು ವಿಡಿಯೋನೂ ಸಹ ನಾನು ಆಲ್ರೆಡಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಚೆಕ್ ಮಾಡಿ ನೋಡಿ. ಸೊ ನಾನು ವಿಡಿಯೋಗಳೆಲ್ಲ ಇಷ್ಟ ಆಗಿದ್ದರೆ ಒಂದು ಸ್ವಲ್ಪ ಎಲ್ಲನೂ ನೋಡ್ಬಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕಲಿಸ್ಕೊಳ್ತೀನಿ. ಕಲಿಸ್ಕೊಂಡ್ಬಿಟ್ಟು ಇನ್ನೇನು ರುಬ್ಬಿಟ್ಟಿರ್ತೀವಲ್ವ ಅದು ಸಹ ಮಸಾಲೆ ಎಲ್ಲನೂ ಸಹ ಹಾಕ್ಬಿಟ್ಟು ಕುಕ್ಕರ್ ವಿಜಿಲ್ ಒಂದು 2ರಿಂದ 3 ವಿಜಿಲ್ ಕೂಗಿಸ್ಕೊಂಡ್ರೆ ಬೆಂದೋಗ್ಬಿಡುತ್ತೆ. ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಸ್ವಲ್ಪ ಚಿಕನ್ ಗಟ್ಟಿ ಇರುತ್ತಲ್ವ, ಸೊ ಹಾಗಾಗಿ ಕುಕ್ಕರಲ್ಲಿ ಒಂದು 3 ವಿಜಿಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನೋಡಿಕೊಂಡು ವಿಜಿಲ್ ಕೂಗಿಸ್ಕೋಬೋದು. ಇಲ್ಲಾಂದರೆ ಎಳೆದಿದ್ದರೆ ಬೇಗ ಬೆಂದೋಗ್ಬಿಡುತ್ತೆ. ನಾರ್ಮಲ್ ಬಾಯ್ಲರ್ ಚಿಕನ್ ಎಲ್ಲ ಅಂತಂದರೆ ಬೇಗ ಆ ಥರನೇ ಪಾತ್ರೆಯಲ್ಲಿಟ್ಟರೆ ಬೆಂದೋಗ್ಬಿಡುತ್ತೆ. ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿ ಇರುತ್ತಲ್ವ, ಸೊ ಹಾಗಾಗಿ ವಿಜಿಲ್ ಕೂಗಿಸ್ಕೋಬೇಕು. ಇನ್ನು ಮಸಾಲೆ ಎಲ್ಲ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕಿ, ಇನ್ನು ಅದು ಮೊಟ್ಟೆ ಏನಿರುತ್ತೆ ಅದನ್ನು ಲಾಸ್ಟಲ್ಲಿ ಹಾಕ್ತೀನಿ. ಏಕಂತಂದರೆ ಅದು ಒಡೆದೋಗುತ್ತೆ ಅಂತ ಅಂದ್ಬಿಟ್ಟು, ಸೊ ಜಾಸ್ತಿ ಕಲಸೋಕ್ಕೆಲ್ಲ ಹೋಗೋಕ್ಕಾಗಲ್ಲ, ಮೊಟ್ಟೆ ಎಲ್ಲ ಇರುತ್ತಲ್ವ ಅದರಲ್ಲಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಲಾಸ್ಟಲ್ಲಿ ಇನ್ನೇನು ಮುಚ್ತೀನಿ ಅನ್ನೋ ಟೈಮ್ಗೆ ಅದನ್ನು ಹಾಕ್ಬಿಟ್ಟು ಸೊ ಬೇಯಿಸ್ಕೊಳ್ತೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ಇನ್ನು ಕುಕ್ಕರೆಲ್ಲನೂ ಸಹ ತಣ್ಣಗಾಗಿತ್ತು. ತಣ್ಣಗಾದಮೇಲೆ ನಾನು ಊಟಕ್ಕೆ ಎಲ್ಲ ಬಡಿಸಿ ಕೊಡ್ತಾಯಿದ್ದೆ. ರೈಸ್ ಜೊತೆ ಸರ್ವ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ರೈಸು, ಮುದ್ದೆ ಮತ್ತು ನಾಟಿ ಮೊಟ್ಟೆ ಕೋಳಿ ಸಾರು ತುಂಬಾ ಟೇಸ್ಟಿಯಾಗಿತ್ತು, ಹೆಲ್ತಿಯಾಗಿತ್ತು. ಎಲ್ಲರೂ ಸಹ ನಮ್ಮ ಮನೇಲಿ ಇಷ್ಟಪಟ್ಟು ತಿಂದರು. ನಿಮ್ಮ ಮನೆಗಳೆಲ್ಲ ಯಾವ ಥರ ಮಾಡ್ತೀರಾ ಮೊಟ್ಟೆ ಕೋಳಿ ಸಾರು? ಈ ಥರನೇ ಮಾಡ್ತೀರಾ ಇಲ್ಲ ಡಿಫ್ರೆಂಟಾಗಿ ಏನಾದರೂ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಸೊ ಹೋಪ್ ನಮ್ಮ ವಿಡಿಯೋಗಳೆಲ್ಲನೂ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ಬರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಕೀಪ್ ವಾಚಿಂಗ್. Sorry, it's DJ. Sorry, it's DJ.